ಇದು ಮಲ್ಲೂರಲ್ಲಿ ನಮ್ಮ ಮಲ್ಲೂರು ಬಲರಾಮ್ ಅಂದ್ರೆ ಫೇಮಸ್ ಬಲರಾಮ್ ಸರ್. ಇದು ಕರ್ನಾಟಕದಲ್ಲಿ ಫೇಮಸ್ ಇದು ಸರ್. ಸಿಂಗಲ್ ಅಲ್ಲಿ ಸರ್ ರಿವರ್ಸಬಲ್ ಫ್ಲೋ ಸರ್ ಇದು. ಕೆಲವೊಬ್ರು ಈ ತರ ಯೂಸ್, ಇದು ಓಲ್ಡ್ ಮಾಡೆಲ್ ಸರ್. ಇದು ಈ ತರ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿ ಸರ್, ಇದು ಒಂದ್ ಲೈನ್ ಅಲ್ಲಿ ಹೋದ್ರೆ ಮತ್ತೆ ರಿಟರ್ನ್ ಬರಬೇಕು. ಅದ್ರಲ್ಲಿ ಮಿನಿಮಮ್ 1 ಲೀಟರ್ ಡೀಸೆಲ್ ಹಾಕಕ್ಕಿಂತ ಮೊದಲು 2 ಲೀಟರ್ ಹಾಕಬೇಕು. ಅದು ನಾವು ಕನ್ಸೆಷನ್ ಮಾಡೋ ಸಲುವಾಗಿ ಇವಾಗ ರಿವರ್ಸಬಲ್ ಅಲ್ಲಿ ಫ್ಲೋ ಮಾಡಿದ್ವಿ ಸರ್ ನಾವು. ರಿವರ್ಸಬಲ್ ಹೈಡ್ರೋಲಿಕ್ ರಿವರ್ಸಬಲ್ ಸಿಂಗಲ್ ಫ್ಲೋ. ನೀವು ಒಂದ್ಸಲ ಲೈನ್ ಅಲ್ಲಿ ಹೋದ್ರಿ ಮತ್ತು ಅದೇ ಲೈನ್ ಅಲ್ಲಿ ಬರ್ಬೋದು ಸರ್. ಹಾ ಸರ್, ಇದರಲ್ಲಿ ಒಂದು ಕಬ್ಬಿಣದ ಇರುತ್ತೆ ಸರ್. ಇದು ಈ ಸಬ್ಸಿಡಿಯಲ್ಲಿ ಲಭ್ಯ ಇರುತ್ತೆ ಸರ್. ನಿಮ್ಗೆ ರೋಡ್ ಕ್ಯಾಶ್ ಬೇಕಂತ ಹೇಳಿದ್ರೆ 27,000 ರೂಪಾಯಿ ಬೀಳುತ್ತೆ. ಸಬ್ಸಿಡಿ ಮುಖಾಂತರ ಬೇಕಂದ್ರೆ 20,000 ಬೀಳುತ್ತೆ. 20,000 ಬೀಳುತ್ತೆ. ಅದರಲ್ಲಿ ನಿಮ್ಗೆ SSC ಡಾಕ್ಯುಮೆಂಟ್ಸ್ ಏನಾರ ಅಪ್ಡೇಟ್ ಮಾಡಿದ್ರೆ ಅಂತ ಹೇಳಿದ್ರೆ 6,000 ರೂಪಾಯಿ ಬೀಳುತ್ತೆ ಸರ್. ಇದು ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನಮ್ಮ ಹತ್ರ ಎಲ್ಲಾ ತರದ ರೈತ ಸಂಬಂಧಪಟ್ಟಂತ ಇಂಪ್ಲಿಮೆಂಟ್ ಸಿಗುತ್ತೆ. ನಮ್ದು ಹಾವೇರಿ ಡಿಸ್ಟ್ರಿಕ್ಟ್ ಬ್ಯಾಡಗಿ ತಾಲೂಕು ಮಲ್ಲೂರು ಗ್ರಾಮದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆ. ಪ್ರತಿಯೊಂದು ರೈತ ಸಂಬಂಧಪಟ್ಟಂತ ಎಲ್ಲಾ ಐಟಮ್ಸ್, ಸ್ಪೇರ್ ಪಾರ್ಟ್ಸ್, ರೋಟೋವೇಟರ್, ಕಲ್ಟಿವೇಟರ್, ಎಲ್ಲಾ ನಿಮ್ ಟ್ರ್ಯಾಕ್ಟರ್ ಹಿಂದ್ಗಡೆ ಏನ್ ಹಾಕ್ತಾರೆ ಎಲ್ಲ ಪ್ರತಿಯೊಂದು ಐಟಮ್ಸ್. ಮಿನಿ ಟ್ರ್ಯಾಕ್ಟರ್ ತಿನ್ಕುಟ್ಟಿ ಅಂತ ಹೇಳಿ ಐಟಮ್ ಸರ್ ಇದು. ಸರ್ ನಿಮ್ಗೆ ಇಲ್ಲಿ ಅಡಿಕೆ ತೋಟದಲ್ಲಿ ಹೊಡೆದಲಿಕ್ಕೆ ಸಣ್ಣ ಗಾಡಿಗೆ ಏಕದಮ್ ಪರ್ಫೆಕ್ಟ್ ಸೆಟ್ಟಿಂಗ್ಸ್ ಆಗುತ್ತೆ ಸರ್ ಇದು. ಆ ಪ್ರತಿಯೊಂದು ಐಟಮ್ಸ್ ಹೆವಿ ಇರುತ್ತೆ, ಗ್ಯಾರಂಟಿ ವಿತ್ ವಾರಂಟಿ ಇರುತ್ತೆ. ಏನು ನಿಮ್ಮ ಫಾಲ್ಟ್ ಅಲ್ಲಿ ಪೀಸ್ ಟು ಪೀಸ್ ಚೇಂಜ್ ಇರುತ್ತೆ. ಸಬ್ಸಿಡಿ ಮುಖಾಂತರ ಲಭ್ಯ ಇರುತ್ತೆ ಸರ್. ಸಬ್ಸಿಡಿ ಇರುತ್ತೆ ಸರ್. ಸಬ್ಸಿಡಿ ನೀವೇ ಮಾಡಿಸ್ಕೊಡ್ತೀರಾ? ಸಬ್ಸಿಡಿ ಸರ್, ಪ್ರತಿಯೊಂದು ಕೃಷಿ ಇಲಾಖೆಗೆ ನಾವು ಒಂದು ಏಜೆಂಟ್ ಇರ್ತೀವಿ. ಅವ್ರ ಮುಖಾಂತರ ಪ್ರತಿಯೊಂದು ಡೀಲರ್ಸ್ ಮುಖಾಂತರ ಎಲ್ಲ ರೆಡಿ ಮಾಡಿ ಕೊಡ್ತೀವಿ ಸರ್. ಇದನ್ನ ಎಷ್ಟು HP ಟ್ರ್ಯಾಕ್ಟರ್ ಯೂಸ್ ಮಾಡಬಹುದು ಸರ್? ಸರ್ ಇದು ಮಿನಿಮಮ್ ಸರ್, ಇದು 16 HP ಇಂದ ಹಿಡಿದು 25 HP ಮಟ್ಟ ಯೂಸ್ ಮಾಡಬಹುದು ಸರ್. ಅದರಲ್ಲಿ ಮಿನಿ ಅಂತ ಹೇಳಿ ಸರ್, ಸ್ವಲ್ಪ ಇದು 30 HP ಏನಿದೆಯಲ್ಲ ಸರ್, ಇದು ಆ 30 HP ಮಿನಿ ಬಲರಾಮ್ ಮಿನಿ ಗಾಡಿಗೆ ಯೂಸ್ ಆಗುತ್ತೆ ಸರ್ ಇದು. ಹಾ ಸರ್. ಪರ್ಟಿಕ್ಯುಲರ್ ಆಗಿ ಯಾವ ಕಡೆ ಜಾಸ್ತಿ ಯೂಸ್ ಮಾಡಬಹುದು ಸರ್? ಇದು ಎಲ್ಲಾ ಕಡೆನೂ ಯೂಸ್ ಆಗುತ್ತೆ ಸರ್. ಆಲ್ಮೋಸ್ಟ್ 90% ಅಲ್ಲಿ ಬಯಲ್ ಸೀಮೆಯಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಬಯಲ್ ಸೀಮೆಯಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ನಿಮ್ ಅದ ನಂತರ ಮತ್ತೆ ಇದರಲ್ಲಿ ಸ್ವಲ್ಪ ದೊಡ್ಡ ಬರುತ್ತೆ ಸರ್. ಇದು ಮಿನಿ ಟ್ರ್ಯಾಕ್ಟರ್ ಇದು. ಮಿನಿ ಟ್ರ್ಯಾಕ್ಟರ್ ಸರ್. ಅದರಲ್ಲಿ ನಿಮ್ಗೆ 35 HP ನಂತರ ಸರ್, 35 HP ಬೇಕಂದ್ರೆ 13 ಟೈರ್ ಬೇಕಂದ್ರೆ ಈ ಬಲರಾಮ್ ಬರುತ್ತೆ ಸರ್. ಇದು ಹಾ ಬಲರಾಮ್ ಬರುತ್ತೆ ಸರ್. ಇದು ಮಲ್ಲೂರಲ್ಲಿ ನಮ್ಮ ಮಲ್ಲೂರು ಬಲರಾಮ್ ಅಂದ್ರೆ ಫೇಮಸ್ ಬಲರಾಮ್ ಸರ್. ಇದು ಕರ್ನಾಟಕದಲ್ಲಿ ಫೇಮಸ್. ಇದು ಫೇಮಸ್ ಮಲ್ಲೂರು ಅಂದ್ರೆ. ಹಾ ಸರ್. ಕಾಸ್ಟ್ ಇದು ನಿಮ್ಗೆ ರೋಡ್ ಕೇಸ್ 36,000 ಬೀಳುತ್ತೆ ಸರ್. ಇದು ಸಬ್ಸಿಡಿ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ರೆ 28,500 ರೂಪಾಯಿ ಬೀಳುತ್ತೆ. ಮ್ಯಾನುಫ್ಯಾಕ್ಚರ್ ಎಲ್ಲ ನೀವೇ ಮಾಡ್ತೀರಾ? ಮ್ಯಾನುಫ್ಯಾಕ್ಚರ್ ನಮ್ದೇ ಸರ್. ಕಂಪನಿ ಓನ್ ಕಂಪನಿ ನಮ್ದೇ ಇದೆ. ಮ್ಯಾನುಫ್ಯಾಕ್ಚರ್ ನಾವು ಮಾಡ್ಕೊಡ್ತೀವಿ ಸರ್. ಇದು ಅದರಲ್ಲಿ ಸರ್ ಈಗ ಬಲರಾಮ್ ಇದೆಯಲ್ಲ, ಅದು ಸೇಮ್ ಬಲರಾಮ್. ಇದು 35 HP ಸರ್. ಇದು 45 HP ಗೆ 14 ಟೈರ್ ಇದ್ದಲ್ಲಿ ಇದು ನಾವು ಸೈಜ್ ಅಲ್ಲಿ ಚೇಂಜ್ ಮಾಡಿಸ್ಕೊಡ್ತೀವಿ ಸರ್. 45 ಯಾಕಂತ ಹೇಳಿ ಪ್ರತಿಯೊಂದು ಕಂಪನಿಯಲ್ಲಿ ಸರ್ ಇದು ಒಂದೇ ತರ ಬಲರಾಮ್ ಕೊಡ್ತಾರೆ. ವೇರಿಯೇಷನ್ ಪ್ರತಿಯೊಂದು SP ತಕ ವೇರಿಯೇಷನ್ ಮಾಡ್ಕೊಡಲ್ಲ. ನಮ್ಮ ಕಂಪನಿಲಿ ಎಲ್ಲ ಅವೈಲೇಬಲ್ ಇದೆ ಸರ್. ಇದು ಎಲ್ಲ ಪ್ರತಿಯೊಂದು SP ಗೆ ಡಿಫ್ರೆಂಟ್ ಮೆಟೀರಿಯಲ್ ಕೊಡ್ಕೊಂತ ಹೋಗ್ತೀವಿ ಸರ್. ಇದಕ್ಕೂ ಅದಕ್ಕೂ ಏನ್ ಮೆಟೀರಿಯಲ್ ಡಿಫ್ರೆಂಟ್ ಆಗುತ್ತೆ? ಮೆಟೀರಿಯಲ್ ಮಾತ್ರ ಸೇಮ್ ಬರುತ್ತೆ ಸರ್. ಸೈಜ್ ಮಾತ್ರ ವಿಡ್ತ್ ಅಲ್ಲಿ ಜಾಸ್ತಿ ಬರುತ್ತೆ. ಟ್ರ್ಯಾಕ್ಟರ್ HP ಮೇಲೆ ಡಿಪೆಂಡ್ ಆಗುತ್ತೆ. ಅದು 14 ಟೈರ್ ಇದ್ದಲ್ಲಿ ನಾವು ಇದು 6 ಫುಟ್ ಬಲರಾಮ್ ಕೊಡ್ತೀವಿ. ಹಾಗಾದ್ರೆ ಮತ್ತೆ ಅದಕ್ಕೂ ಇದಕ್ಕೂ ತೂಕ ಜಾಸ್ತಿ ಬರುತ್ತೆ ಸರ್? ಅದಕ್ಕೆ ಇದಕ್ಕಂದ್ರೆ ಒಂದು 10 kg ವ್ಯತ್ಯಾಸ ಬರುತ್ತೆ ಸರ್. ಅದು 280 kg ಬರುತ್ತೆ, ಇದು 290 kg ಬರುತ್ತೆ. ಅದರಲ್ಲಿ ಸರ್ ಇದು 65 HP ಸರ್. ಇದು 65 HP ಟೈರ್ 16 ಇರಬೇಕು ಸರ್. ಇದು 7 ಲೆಗ್ ಸರ್. ಇದು 365 kg ಬರುತ್ತೆ ಸರ್. ಇದು ಟಾಪ್ ಅಂಡ್ ಟಾಪ್ ಸರ್. ಇದು ಹೈಯೆಸ್ಟ್ ಸೀಲಿಂಗ್ ಸರ್. ಇದು ಹೈಯೆಸ್ಟ್ ಸೀಲಿಂಗ್ ಬರುತ್ತೆ ಸರ್. ಸರ್ ಇದು ಒಂದು ಸಲ ಟ್ರ್ಯಾಕ್ಟರ್ ಹೋದ್ರೆ ಎಷ್ಟು ಅಡಿ ಉಳುಮೆ ಆಗುತ್ತೆ ಸರ್? ಮಿನಿಮಮ್ ಒಂದ್ಸಲ ತಲೆ ಹೋದ್ರೆ 9 ಫುಟ್ ಮಟ್ಟ ಉಳುಮೆ ಆಗುತ್ತೆ ಸರ್. 9 ಫುಟ್ ಮಟ್ಟ ಉಳುಮೆ ಆಗುತ್ತೆ. ಆದ್ರೆ ಇದು ಮಿನಿಮಮ್ ಸರ್ 65 HP ಮಾತ್ರನೇ ಇರಬೇಕು. ಅದಕ್ಕಿಂತ ಸಣ್ಣ ಗಾಡಿ ಇದ್ರೆ ಮಾತ್ರ ಹೇಳಕ್ ಚಾನ್ಸ್ ಇಲ್ಲ. 360 kg ವೇಟ್ ಇರುತ್ತೆ ಸರ್. ಇದು ಎಷ್ಟು ಉಕ್ಕೆ ಆಗುತ್ತೆ ಸರ್? ನೆಲ ಸರ್ ಮಿನಿಮಮ್ ಅಂತ ಹೇಳಿದ್ರೆ ಹೆಂಗೋ ಸ್ವಲ್ಪ ನೆಲದ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ನಾರ್ಮಲ್ ನೆಲ ಇದ್ರೆ ನಿಮ್ಗೆ 12 ಇಂಚ್ ಹೋಗುತ್ತೆ, 1 ಫೀಟ್ ಮಟ್ಟ ಹೋಗುತ್ತೆ. ಅದಕ್ಕಿಂತ ನಿಮ್ಗೆ ಸ್ವಲ್ಪ ಹದ ಇದ್ದರೆ ಮಳೆ ಆತಪ್ಪ ಅಂತ ಹೇಳಿದ್ರೆ ನಿಮ್ಗೆ 18 ಇಂಚ್ ಮಟ್ಟ 1.5 ಫುಟ್ ಮಟ್ಟನೂ ಹೋಗುತ್ತೆ ಸರ್. ಸರ್ ಇದ್ರ ಬ್ಲೇಡ್ ಗಳೆಲ್ಲ ನಾವು ಚೇಂಜ್ ಮಾಡಿಸ್ಕೋಬಹುದಾ? 100% ಸರ್. ಇದಂತ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಪ್ರತಿಯೊಂದು ಆಟೋಮೊಬೈಲ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ ಸರ್ ನಮ್ಮ ಕಂಪನಿ ಹೆಸರಿಂದ. ಬ್ಲೇಡ್ ಗಳು ಎಲ್ಲ ನಾನು ತೋರಿಸಿರಲ್ಲ ಸರ್. ಅದರಲ್ಲಿ ಇದು ಹೊಸ ಸಿಸ್ಟಮ್ ಸರ್. ಇದು ಅಡ್ಜಸ್ಟ್ಮೆಂಟಿಂಗ್ ಬಲರಾಮ್ ಅಂತ ಹೇಳಿ. ಅಡ್ಜಸ್ಟ್ಮೆಂಟಿಂಗ್ ಅಂತ ಹೇಳಿ ಇದಕ್ಕೆ ಕ್ಲಾಂಪ್ ಹಿಂದ್ಗಡೆ ಕ್ಲಾಂಪ್ ಬರುತ್ತೆ. ಆ ನಂತರ ಸರ್ ಇದಕ್ಕೆ ಒಂದೇ ಬಲರಾಮ್ ಅಲ್ಲಿ 3 ಇಂದ 4 ಕೆಲಸ ಮಾಡಬಹುದು ಸರ್. ನೀವು ಒಂದು ಕಬ್ಬಿನ ಸಾಲ್ ಹೊಡ್ಕನಕ್ ಬರುತ್ತೆ, ಒಂದು ನೀವು ಹತ್ತಿ ದಾಯ ಹಾಕನಕ್ ಬರುತ್ತೆ, ಆನಂತರ ಗೊಂಜಾಲ್ ಸಾಲ್ ಬಿಡ್ಕನಕ್ ಬರುತ್ತೆ, ಆನಂತರ ನಿಮ್ಗೆ ರೇಷ್ಮೆ ಕೋಲಿ ಹಾರ್ಸಕ್ ಬರುತ್ತೆ. ಆದ ನಂತರ ಎಲ್ಲಾ ನೀವು ಕ್ಲಿಯರ್ ಮಾಡಿ ಪ್ಲೇಟ್ ಓಪನ್ ಮಾಡ್ಬಿಟ್ರೆ ಎಲ್ಲ ಪ್ಲೇಟ್ ಓಪನ್ ಆಗುತ್ತೆ ಸರ್. ಅದನ್ನ ಮತ್ತೆ ನೀವು ಕೂಡ ಹಾಕಿ ಅದಕ್ಕೆ ಕೂಡ ಹಾಕಿ ಹರಗಬಹುದು. ನೀವು ಒಂದೇ ಬಲರಾಮ್ ಅಲ್ಲಿ ನಿಮ್ಗೆ ಮಿನಿಮಮ್ 5 ಇಂದ 6 ಕೆಲಸ ಮಾಡುತ್ತೆ ಸರ್. ಇದು ಹೌದು ಸರ್. ಹೌದು. ಲೆಂತ್ ಸರ್ ಇದರಲ್ಲಿ ಕಸ್ಟಮರ್ ಡಿಪೆಂಡ್ ಮಾಡ್ತೀವಿ ಸರ್. ಅದರಲ್ಲಿ 5 ಫುಟ್ ಬರುತ್ತೆ, 5.5 ಫುಟ್ ಬರುತ್ತೆ, 6 ಫುಟ್ ಬರುತ್ತೆ, 7 ಫುಟ್ ಮಿನಿಮಮ್ ಇರುತ್ತೆ ಸರ್. ಮಿನಿಮಮ್ 7 ಫುಟ್ ಬರುತ್ತೆ ಸರ್. ಇದ್ರ ತೂಕ ಸರ್? ಇದು ತೂಕ ಮಿನಿಮಮ್ ಸರ್ 320 kg ಬರುತ್ತೆ ಸರ್. ಸರ್ ಇದಕ್ಕೆ SP ಅಲ್ಲಿ ಡಿಪೆಂಡ್ ಆಗಲ್ಲ, ಯಾಕಂದ್ರೆ ಅಡ್ಜಸ್ಟೇಬಲ್ ಅಲ್ಲ ಸರ್. ಇದು ಅವ್ರು ಟ್ರ್ಯಾಕ್ಟರ್ ಸಣ್ಣ ಇದ್ರೆ ಸ್ವಲ್ಪ ಸಣ್ಣ ಮಾಡ್ಕೊಂಡ್ಬಿಟ್ರೆ ಅದಕ್ಕೆ ಅಡ್ಜಸ್ಟೇಬಲ್ ಆಗುತ್ತೆ, ಅಗಲ ಮಾಡ್ಕೊಂಡ್ಬಿಟ್ರೆ ದೊಡ್ಡ ಗಾಡಿ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಹಾ ಸರ್.
ಇದು ಇದೊಂದು ನೋಡಿ ಸರ್, ಇದು ಮೊದಲು ಎತ್ತಿನ ಏನ ರಂಟಿ ಇತ್ತಲ್ಲ ಸರ್, ಅದೇ ಪ್ಲಾನ್ ಮಾಡ್ಕೊಂಡು ಈಗ ಟ್ರ್ಯಾಕ್ಟರ್ಗೆ ನಾವು ರಂಟಿ ಕುರ್ಗಿ ಅಂತ ಮಾಡಿವಿ ಸರ್. ಇದು ಹಲ್ಗಿ ಆ ಕಡೆ ಈ ಕಡೆ ಒಂದು ಸೀಟ್ ಮಾಡ್ಕೊಂಡು ಇದರಲ್ಲಿ ಕೂತ್ ಬಿಟ್ರೆ ಕುರ್ಗಿ ಬಲರಾಮ್ ಆಗುತ್ತೆ ಸರ್. ಇದು ಹೆಚ್ಚಿನ ಪ್ರಮಾಣದ ಗೊಂಜಾಳ ಸಾಲ್ ಬಿತ್ತಕ್ಕೆ ಇದು ಅನುಕೂಲ ಆಗುತ್ತೆ ಸರ್. ಇದು ಹಾ ಸರ್, ಈ ಸರ್ ಇದು ಮಿನಿ ಬಲರಾಮ್ ಅಂತ ಹೇಳಿ, ಮಿನಿ ಬಲರಾಮ್ ಸರ್. ಇದು ಹೈಯೆಸ್ಟ್ ಸೇಲಿಂಗ್ ಇರುತ್ತೆ ಸರ್. ಇದು ಅನಂತರ ಓಪನ್ ಪ್ಲೇಟ್ ಇರುತ್ತೆ, ಓಪನ್ ಪ್ಲೇಟ್ ಇದೆ ಸರ್. ಇದು ಹೈಯೆಸ್ಟ್ ಸೇಲಿಂಗ್ ಇರುತ್ತೆ, ಏಕದಮ್ ಟಾಪ್ ವೇರಿಯಂಟ್ ಸರ್. ಇದು ಮಿನಿಯಲ್ಲಿ ಸರ್, ನಮ್ಮ ಬಲರಾಮ್ ಅಂದ್ರೆ ಮಲ್ಲೂರು ಬಲರಾಮ್ ಫೇಮಸ್. ಇದು ಮಿನಿ ಕಲ್ಟಿವೇಟರ್ ಅಂತ ಹೇಳಿ ಸರ್. ಇದು ಮಿನಿ ಕಲ್ಟಿವೇಟರ್ ಹೆಚ್ಚಿನ ಪ್ರಮಾಣದಲ್ಲಿ ಇದು ಶಿವಮೊಗ್ಗ ಡಿಸ್ಟಿಕ್, ಸೊರಬ ಡಿಸ್ಟಿಕ್, ಸೊರಬ ತಾಲೂಕು ಆ ಪ್ರಮಾಣದಲ್ಲಿ ಜಾಸ್ತಿ ಹೋಗುತ್ತೆ ಸರ್. ಇದು ಪ್ರತಿಯೊಂದು ಮಿನಿ ನಿಮ್ ಸಾಲ್ ಹೊಡ್ಕನಕ್ಕೆ ಬಿತ್ತನೆ ಮಾಡಕ್ಕೆ ಎಲ್ಲ ಅನುಕೂಲ ಆಗುತ್ತೆ ಸರ್. ಇಲ್ಲ ಸರ್, ಇದು ಎಲ್ಲ ನೀವು ಏನ್ ಐಟಮ್ಸ್ ತೋರಿಸ್ತಾ ಇದೀನಲ್ಲ, ಪ್ರತಿಯೊಂದು ಸೆಟಪ್ ಬರುತ್ತೆ ಸರ್. ಬ್ಲೇಡ್, ನಟ್ ಬೋಲ್ಟ್ ಸಮೇತ ಎಕ್ದಮ್ ರೆಡಿ ಬರುತ್ತೆ ಸರ್. ಇನ್ಕ್ಲೂಡಿಂಗ್ ಸಮೇತ ನಿಮ್ಗೆ ಅಮೌಂಟ್ ಕೊಡ್ತೀವಿ ಸರ್. ಇದು ಕಲ್ಟಿವೇಟರ್ ಅಂತ ಹೇಳಿ ಸರ್. ಇದು ಕಲ್ಟಿವೇಟರ್ ಅಲ್ಲಿ ಅಂತ ಹೇಳಿ ಒಂದು ಸದ್ನಾಮ್ ಕಲ್ಟಿವೇಟರ್ ಅಂತ ಹೇಳಿ, ಇದರಲ್ಲಿ 7 ಲೆಗ್ ಬರುತ್ತೆ, 9 ಲೆಗ್ ಬರುತ್ತೆ ಸರ್. ಇದು ಹೆಚ್ಚಿನ ಪ್ರಮಾಣದಲ್ಲಿ ಧಾರವಾಡ, ಹುಬ್ಬಳ್ಳಿ ಈ ಏರಿಯಾದಲ್ಲಿ ಜಾಸ್ತಿ ಯೂಸ್ ಆಗುತ್ತೆ ಸರ್. ಇದು ಹಾ ಸರ್. ಅಲ್ಲ ಸರ್, ಈ ಸೌದದಲ್ಲಿ ಇದು ಲೋಕಲ್ ಸದ್ದಾಮ್ ಕಲ್ಟಿವೇಟರ್ ಅಂತ ಹೇಳಿ ಸರ್. ಇದು ಅದ್ರಲ್ಲಿ ಎಕ್ಸ್ಟ್ರಾ ಅಡಿಷನಲ್ ಸರ್. ಇದು ಅದು ಪ್ಲೇಟ್ ಹಾಕೊಂಡ್ಬಿಟ್ರೆ ಅದು ಹೆಚ್ಚು ಕಮ್ಮಿ ಬಲರಾಮ್ ಹೊಡೆದಂಗ ಆಗುತ್ತೆ ಸರ್. ಇದು ಒಂದೇ ಅಮೌಂಟ್ ಅಲ್ಲಿ ನಿಮ್ಗೆ 2 ಇದಾಗುತ್ತೆ, ಚೇಂಜ್ ಮಾಡ್ಕೊಡ್ತಾರೆ ಸರ್. ಇದು ಗುಡ್ಗಾಡ್ ಕಲ್ಟಿವೇಟರ್ ಅಂತ ಹೇಳಿ ಸರ್. ಇದು 9 ಟೆನ್ಸ್ ಬರುತ್ತೆ ಸರ್. ಇದು ಆಲ್ಮೋಸ್ಟ್ ಎಲ್ಲ ಟೋಟಲಿ ಎಲ್ಲ ಪ್ರತಿಯೊಂದು ಏರಿಯಾದಲ್ಲಿ ಯೂಸ್ ಆಗುತ್ತೆ ಸರ್. ಇದು ಆಲ್ಮೋಸ್ಟ್ ಓಲ್ಡ್ ಕಲ್ಟಿವೇಟರ್ ಸರ್. ಎಕ್ದಮ್ ಇದು ಬೇಸಿಕ್ ಅಂದ್ರೆ ಕಲ್ಟಿವೇಟರ್ ಸರ್. ಇದು 42 ಬ್ಲೇಡ್ ಬರುತ್ತೆ, ಮಲ್ಟಿ ಸ್ಪೀಡ್ ಹೆವಿ ಡ್ಯೂಟಿ ಸರ್. ಇದು ಹೆವಿ ಡ್ಯೂಟಿ. ಈ ಪ್ರತಿಯೊಂದು ನಾರ್ಮಲ್ ರೋಟರ್ ಇರುತ್ತಲ್ಲ ಸರ್, ಅದಕ್ಕಿಂತ ಎಕ್ದಮ್ ಹೆವಿ ಬರುತ್ತೆ. ಯಾವ ತರ ಅಂತ ಹೇಳಿದ್ರೆ, ಈ ಪ್ರತಿಯೊಂದು ಸಪೋರ್ಟಿಂಗ್ ನಿಮ್ಗೆ 2 ಬರುತ್ತೆ ಸರ್. ಇದು ಪ್ರತಿಯೊಂದು ರೋಟರ್ ಅಲ್ಲಿ ಒಂದೊಂದೇ ಸಿಂಗಲ್ ಬರೋದು, ಆ ನಂತರ ಹಿಂಗ್ ಗೇರ್ ಅಲ್ಲಿ ಸ್ಪ್ರಿಂಗ್ ಬರೋದು ಒಂದೊಂದೇ ಬರುತ್ತೆ. ನಮ್ಮಲ್ಲಿ 4 ಬರುತ್ತೆ ಸರ್. ಇದು ಎಕ್ದಮ್ ಸೋನಾಲಿಕಾ ಶಕ್ತಿ ಮಲ್ಕಿಂತ ಟಾಪ್ ನಡೀತಿದೆ ಸರ್. ಏನ್ ಸರ್ ಉಕ್ಕೆ ಅಂತ ಹೇಳಿದ್ರೆ ಸರ್, ಇದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ಸೈಡ್ ಪಟ್ಟಿ ಇರುತ್ತಲ್ಲ ಸರ್, ಮಿನಿಮಮ್ ನಮ್ ಕಂಪನಿಯಿಂದ ಹೋಗೋದು ಸರ್, ಅದಕ್ಕೆ ಮಿನಿಮಮ್ 8 ಇಂಚು. ಅವ್ರು ಬೇಕಾದ್ರೆ ಎಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು, ಮಿನಿಮಮ್ 8 ಇಂಚ್ ಹೋಗುತ್ತೆ ಸರ್. ಇದ್ರ ಬಾಕ್ಸ್ ಬಗ್ಗೆ ಹೇಳಿಲ್ಲ. ಇದು ಮಲ್ಟಿ ಸ್ಪೀಡ್ ಸರ್, ಹೆವಿ ಡ್ಯೂಟಿ ಎಲ್ಲ ಸರ್. 1120 ಬರುತ್ತೆ, ನಮ್ 1122 ಬರುತ್ತೆ ಸರ್. ಮಲ್ಟಿ ಸ್ಪೀಡ್ ಅಲ್ಲಿ ಹೆವಿ ಡ್ಯೂಟಿ ಸರ್. ಇದು ಹೆವಿ ಡ್ಯೂಟಿ ಸರ್. ಇದು ಮಿನಿಮಮ್ 45 HP ನಂತರ ಸರ್. ಇದು 45 HP ನಂತರ ಯೂಸ್ ಮಾಡಬಹುದು. ಆದ ನಂತರ ಸರ್ ಅದೇ ಸೇಮ್ ಮಾಡಲ್ ಈ 39 ಬ್ಲೇಡ್ ಸರ್. ಇದು 42 ಬ್ಲೇಡ್ ಬರುತ್ತೆ 6 ಫೀಟ್ ಅಲ್ಲಿ. ಈ 5.5 ಸರ್. ಇದು 39 ಬ್ಲೇಡ್ ಬರುತ್ತೆ. ಇದು ಮಲ್ಟಿ ಸ್ಪೀಡ್ ಇರುತ್ತೆ, ಹೆವಿ ಡ್ಯೂಟಿ ಇರುತ್ತೆ ಸರ್. ಹೌದು ಸರ್, ಇದ್ರ ಬಾಕ್ಸ್ ಬಗ್ಗೆ ಹೇಳ್ಬಿಡಿ ಸರ್. ಹಾಗೆ ಅದೇ ಸರ್, ಇದು 6 ಫೀಟ್ ಅಲ್ಲಿ ಏನ್ ಬಾಕ್ಸ್ ಇದೆಯಲ್ಲ ಸರ್, ಅದೇ ಸೇಮ್ ಇದು ಮಲ್ಟಿ ಸ್ಪೀಡ್ ಹೆವಿ ಡ್ಯೂಟಿ ಸರ್. ಇದು ಹೌದು. ಅದೇ ರೋಟೋವೇಟರ್ ಅಲ್ಲಿ ಸರ್, ಇದು ಮಲ್ಟಿ ಸ್ಪೀಡ್ ಹೆವಿ ಡ್ಯೂಟಿ 36 ಬ್ಲೇಡ್ ಬರುತ್ತೆ ಸರ್. ಇದು 36 ಬ್ಲೇಡ್ 5 ಫೀಟ್ ಬರುತ್ತೆ ಸರ್. ಇದು ಎಷ್ಟು ಅಡಿ ಇದೆ ಸರ್? ಇದು 8 ಫೀಟ್ ಬರುತ್ತೆ ಸರ್. ಇದು 5 ಫೀಟ್ ಬರುತ್ತೆ. ಇದೇನಾ ಮಿನಿಮಮ್ ಇದಕ್ಕಿಂತ ಕಡಿಮೆ ಇರೋದು ಇದೆಯಾ ನಿಮ್ಮ ಹತ್ರ? ರೋಟೋವೇಟರ್ ಅಲ್ಲಿ ಸರ್ ಮಿನಿಮಮ್ ಇಷ್ಟೇ ಇದೆ. ಅದು ಮಿನಿಯಲ್ಲಿ ಸೀರೀಸ್ ಅಲ್ಲಿ ಬಂದ್ರೆ ನೀವು ಪ್ರತಿಯೊಂದು ಸಿಗುತ್ತೆ ಸರ್. 3 ಫೀಟ್ ಬಲ್ಲಿ ಬರುತ್ತೆ, 3.5 ಫೀಟ್ ಬಲ್ಲಿ ಬರುತ್ತೆ, 4 ಫೀಟ್ ಬರುತ್ತೆ. ನಮ್ಮ ಹತ್ರ ಕಂಪನಿಲಿ ಒಂದು ಏನ್ ಸ್ಯಾಂಪಲ್ ಅಂತ ಹೇಳಿ ಸರ್. ಇವಾಗ ಕಸ್ಟಮರ್ ವೇಸ್ ಸರ್ ನಮ್ದು. 1 ಇಂಚಲ್ಲಿ ಮಾಡ್ಕೊಡಿ ಅಂದ್ರೆ ಮಾಡ್ಕೊಡ್ತೀವಿ, 10 ಇಂಚಲ್ಲಿ ಬೇಕಂದ್ರೆ ಮಾಡ್ಕೊಡ್ತೀವಿ ಸರ್. ಯಾಕಂದ್ರೆ ಅಡ್ಗೆ ದೊಡ್ಡಕ್ಕೆಲ್ಲ ರೋಟರ್ ಅವ್ರ ಪ್ರಕಾರ ಯಾವ ತರ ಬೇಕು ಆ ತರ. ನಮ್ಮ ಕಂಪನಿಲಿ ಈ ತರ ಇದೆ ವೈದ್ಯ ಅಂತ ಹೇಳಲ್ಲ ಸರ್. ನಾವು ಕಸ್ಟಮರ್ ಕೇಳ್ತಿರ್ತೀವಿ, ನಿಮ್ಗೆ ಯಾವ ತರ ಸೈಜ್ ಅಲ್ಲಿ ಬೇಕು ಆ ಸೈಜ್ ಅಲ್ಲಿ ಮಾಡ್ಕೊಡ್ತೀವಿ ಸರ್. ಆಮೇಲೆ ಇದು ಯಾವ ಟ್ರ್ಯಾಕ್ಟರ್ ಕೆಪಾಸಿಟಿ ಆಗುತ್ತೆ ಸರ್? ಕೆಪಾಸಿಟಿ ಇಲ್ಲ ಸರ್, HP ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅದು SP ವೇರಿಯಂಟ್ ಸರ್. ಇದು ಬೇಕಂತ ಹೇಳಿದ್ರೆ 5 ಫೀಟ್ ಸರ್. ಇದು 5 ಫೀಟ್ ಮಿನಿಮಮ್ 35 HP ಮಿನಿಮಮ್ ಬೇಕು ಸರ್. ಇದಕ್ಕೆ ಹೊಸಪೇಟೆ ಮಾಡಕ್ ನಮ್ ರೆಡ್ಡಿ ಸರ್. ಇದು ಇಲ್ಲಿ ನಾವು ಖುದ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಿ ಸರ್. ಇವಾಗ ಮಲ್ಲೂರು ರೆಡ್ಡಿ ಅಂತ ಹೇಳಿ. ಹೌದು ಸರ್, ಈಗ ಪರ್ಫೆಕ್ಟ್ ಆಗುತ್ತೆ ಸರ್. ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಯಾರೇ ಇರ್ಲಿ ಅವ್ರಿಗಿಂತ 100% ಗ್ಯಾರಂಟಿ ಕೊಡ್ತೀವಿ ಸರ್. ಇದಂತ ಸರ್ ಸಿಂಗಲ್ ಅಲ್ಲಿ ಸರ್, ರಿವರ್ಸಬಲ್ ಫ್ಲೋ ಸರ್. ಇದು ಕೆಲವೊಬ್ರು ಈ ತರ ಯೂಸ್, ಇದು ಓಲ್ಡ್ ಮಾಡೆಲ್ ಸರ್. ಇದು ಈ ತರ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿ ಸರ್, ಇದು ಒಂದ್ ಲೈನ್ ಅಲ್ಲಿ ಹೋದ್ರೆ ಮತ್ತೆ ರಿಟರ್ನ್ ಬರಬೇಕು. ಅದ್ರಲ್ಲಿ ಮಿನಿಮಮ್ 1 ಲೀಟರ್ ಡೀಸೆಲ್ ಹಾಕಕ್ಕಿಂತ ಮೊದಲು 2 ಲೀಟರ್ ಹಾಕಬೇಕು. ಅದು ನಾವು ಕನ್ಸೆಷನ್ ಮಾಡೋ ಸಲುವಾಗಿ ಇವಾಗ ಅಂತ ಹೇಳಿದ್ರೆ ರಿವರ್ಸಬಲ್ ಅಲ್ಲಿ ಫ್ಲೋ ಮಾಡಿದ್ವಿ ಸರ್ ನಾವು. ರಿವರ್ಸಬಲ್ ಹೈಡ್ರೋಲಿಕ್ ರಿವರ್ಸಬಲ್ ಸಿಂಗಲ್ ಫ್ಲೋ. ನೀವು ಒಂದ್ಸಲ ಲೈನ್ ಅಲ್ಲಿ ಹೋದ್ರಿ ಮತ್ತು ಅದೇ ಲೈನ್ ಅಲ್ಲಿ ಬರ್ಬೋದು ಸರ್. ಇದು ಹಂಗಲ್ಲ, ನೀವು ಎಗ್ ಮಾಡಿದ್ದು ಸರ ಆಗುತ್ತೆ. ಇದರಲ್ಲಿ ಸರ ಆಗಲ್ಲ, ಒಂದೇ ನವನಿಂದ ಹೊಲ ಆಗುತ್ತೆ. ಅದೇ ಸೇಮ್ ಅಲ್ಲಿ ಪಲ್ಟಿ ಫ್ಲೋ ಸರ್. ಇದು ರಿವರ್ಸಬಲ್ ಅಂತ ಹೇಳ್ತಾರೆ ಸರ್. ಆಲ್ಮೋಸ್ಟ್ ಅಲ್ಲಿ ಸರ್ ನಮ್ಮ ಮಲ್ಲೂರಲ್ಲಿ ಇವಾಗ ಫುಲ್ ಬ್ರ್ಯಾಂಡ್ ಅಲ್ಲಿ ನಡೀತಾ ಇದೆ ಇದು. ಹಾ ಸರ್, ಇದು ಎಕ್ದಮ್ ಹೈಯೆಸ್ಟ್ ಸೇಲಿಂಗ್ ಇದೆ ಸರ್. ವಿತ್ ಮೇನ್ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಅನೇಕ ಪಲ್ಟಿ ಇದಾವೆ ಸರ್. ಇವಾಗ
ಅದು ಹೋಗೋ ಮುಂದೆ ಸೀದಾ ಹೋಗ್ತವೆ, ಲೆಫ್ಟ್ ಅಲ್ಲಿ ಹೋಗುತ್ತಾರೆ, ರೈಟ್ ಅಲ್ಲಿ ಬರೋ ಮುಂದೆ ಸ್ವಲ್ಪ ನೀಟಾಗಿ ಬರಲ್ಲ. ನಮ್ ಫೆಸಿಲಿಟಿ ಏನಪ್ಪಾ ನಮ್ ಕಂಪನಿ ಅಂತ ಹೇಳಿದ್ರೆ, ಒಂದ್ಸಲ ನೀವು ಸೆಟ್ಟಿಂಗ್ ಮಾಡ್ಬಿಟ್ಬಿಟ್ರೆ ಹೋಗೋ ಮುಂದೆ ಲೆಫ್ಟ್ ಹಂಗ ಹೋಗುತ್ತೆ, ರೈಟ್ ಹಂಗ ಬರುತ್ತೆ ಸರ್. ಅದಕ್ಕೆ ಮೊದಲ ಬಾಳ ಬೇಡಿಕೆದಂತ ವಸ್ತು ಸರ್ ಇದು. ಸೆಟ್ಟಿಂಗ್ ಎಲ್ಲ ಮತ್ತೆ ಮಾಡ್ಕೋ ಹೆಂಗ್ ಬೇಕಾದ್ರೆ ಮಾಡ್ಕೋ, ಸೆಟ್ಟಿಂಗ್ ಬೇಕಾ ಹೆಂಗ್ ಮಾಡ್ಕೋಬಹುದು, ಆಲ್ಮೋಸ್ಟ್ ಸೆಟ್ಟಿಂಗ್ ಮಾಡಿ ಕೊಟ್ಬಿಡ್ತೀವಿ ಸರ್. ಅದ್ರೆಲ್ಲ ಟ್ರೈನಿಂಗ್ ಕೊಟ್ಟೆ ಕಳಿಸ್ತೀವಿ. ಯಾವ ರೀತಿ ಸೆಟಪ್ ಮಾಡ್ಕೋಬೇಕಂತ ನೀವೇ ಟ್ರೈನಿಂಗ್. ಹೌದು ಸರ್, ಹೌದು. ಹಾ ಸರ್, ಇದು ಗಿನ್ ಕುಂಟಿ ಅಂತ ಹೇಳಿ. ಹಾ ಸರ್, ಇದರಲ್ಲಿ ಒಂದು ಕಬ್ಣದ್ದು ಇರುತ್ತೆ ಸರ್. ಇದು ಈ ಸಬ್ಸಿಡಿಯಲ್ಲಿ ಲಭ್ಯ ಇರುತ್ತೆ ಸರ್. ನಿಮ್ಗೆ ರೋ ಕ್ಯಾಶ್ ಬೇಕಂತ ಹೇಳಿದ್ರೆ 27,000 ರೂಪಾಯಿ ಬೀಳುತ್ತೆ. ಸಬ್ಸಿಡಿ ಮುಖಾಂತರ ಬೇಕಂದ್ರೆ 20,000 ಬೀಳುತ್ತೆ, 20,000 ಬೀಳುತ್ತೆ. ಅದರಲ್ಲಿ ನೀವು SSC ಡಾಕ್ಯುಮೆಂಟ್ಸ್ ಏನಾರ ಅಡ್ಜಸ್ಟ್ ಮಾಡಿದ ಅಂತ ಹೇಳಿದ್ರೆ 6,000 ರೂಪಾಯಿ ಬೀಳುತ್ತೆ ಸರ್. ಇದು ಬರೀ 6,000 ರೂಪಾಯಿ ಬೀಳುತ್ತೆ ಸರ್. ಸರ್ ಇದು ಕಸ್ಟಮರ್ ಯೂಸ್ ಆಗುತ್ತೆ. ಮಿನಿಮಮ್ ಇದು 7 ಫುಟ್ ಇರುತ್ತೆ. ಅವ್ರು ಬೇಕಂದ್ರೆ 6 ಫುಟ್ ಮಾಡ್ಕೊಡ್ತೀವಿ, 6 ಫುಟ್ ಮಾಡ್ಕೊಡ್ತೀವಿ ಸರ್ ನಾವು. ಅದೇ ತರ ಇದರಲ್ಲಿ ಒಂದು ಕಟ್ಕಿದು ಇದೆ ಸರ್. ಅಂದ್ರೆ ಅವ್ರು ಯಾವ ತರ ಐಡಿಯಾ ಕೊಡ್ತಾರೋ ಆ ತರ ಮಾಡ್ಕೊಡ್ತೀರಾ? 100% ಅವ್ರಿಗೆ ಯಾರು ಇಂಚಲ್ಲಿ ಬೇಕಂದ್ರೆ ನಾವು ಮಾಡ್ಕೊಡ್ತೀವಿ. ಅದರ ಮುಖಾಂತರ ಅದೇ ಸೇಮ್ ಮಾಡಲ್ ಒಂದು ಕಟ್ಕಿಯಲ್ಲಿ ಇದೆ ಸರ್. ಇದು ಪ್ಯೂರ್ ಜಾಲಿ ಕಟ್ಕಿ ಬರುತ್ತೆ ಸರ್. ಇದು ಜಾಲಿ ಕಟ್ಕಿ ಬರುತ್ತೆ. ಕೆಲವರು ರೈತರು ನಮ್ ಕಬ್ಬಣದ ಬೇಡಪ್ಪ ಕಟ್ಕಿದ್ ಬೇಕಂದ್ರೆ ಅದರಲ್ಲಿ ಕಟ್ಕಿದು ಮಾಡ್ಕೊಡ್ತೀವಿ ಸರ್ ನಾವು. ಅದೇ ಸೇಮ್ ಪ್ರೈಸ್ ಆಗುತ್ತೆ. ಹಾ, ಅದರಲ್ಲಿ ಸರ್ ಇನ್ನೊಂದು ಕ್ವಾಲಿಟಿ ನಮ್ಮ ಮಾಡಲ್ ಇದೆ. ಆ ಮಾಡಲ್ ಯಾವ್ದಪ್ಪ ಅಂದ್ರೆ ಫ್ರೇಮ್ ಗುಡ್ಡಿ ಸರ್. ಇದು ಹೆಚ್ಚಿನದಾಗಿ ಬಯಲ್ ಸೀಮೆಯಲ್ಲಿ ಯೂಸ್ ಆಗುತ್ತೆ ಸರ್. ಇದು ಈ ಧಾರವಾಡ, ಹುಬ್ಳಿ, ಗದಗು ಈ ಸಿಸ್ಟಮ್ ಅಲ್ಲಿ ಸೇಮ್ ಆಗುತ್ತೆ ಸರ್. ಇದೇ ಮೆಟೀರಿಯಲ್ ಅವ್ರಿಗೆ ಯೂಸ್ ಆಗೋದು. ಆ ಸಿಸ್ಟಮ್ ನಮ್ಮ ಹತ್ರ ಇದೆ. ಹಾ, ಅದರಲ್ಲಿ ಸರ್ ಮಿನಿ ದಿನಕುಟ್ಟಿ ಅಂತ ಹೇಳಿ ಸರ್. ನಮ್ಮ ಹತ್ರ ನಿಮ್ಗೆ 3 ಫುಟ್ ಇಂದಾಗ್ಲಿ, 3.5 ಫುಟ್ ಇಂದಾಗ್ಲಿ, 4 ಫೀಟ್ ಆಗ್ಲಿ, 5 ಫುಟ್ ಮಟನ್ ಅವೈಲೇಬಲ್ ಇರುತ್ತೆ. ಅವ್ರ ಪ್ರತಿಯೊಂದು ಮಿನಿ ಗಾಡಿಗೆ ಎಲ್ಲ ಪ್ರತಿಯೊಂದು ಐಟಮ್ಸ್ ನಮ್ಮ ಹತ್ರ ಇರುತ್ತೆ. ಫೈನಲ್ ಆಗಿ ನಿಮ್ಮ ಮೇನ್ ಬ್ರಾಂಚ್ ಅಲ್ಲಿ ಇದೆ. ಹಾಗೆ ರೈತರು ನಿಮ್ಗೆ ಯಾವ ರೀತಿ ಸಂಪರ್ಕ ಮಾಡಬೇಕು ಸರ್? ನಾವೆಲ್ಲ ಕಂಪಲ್ಸರಿ ಆನ್ಲೈನ್ ಅಲ್ಲಿ ಇದೆ ಸರ್. ಇವಾಗ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಎಲ್ಲ ಡಿಶಸ್ ಸಿಗುತ್ತೆ. ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರಬಹುದು, ಬ್ಯಾಡಗಿ ಮೆಣಸಿನಕಾಯಿ ಅಂದ್ರೆ ಈಗ ಫೇಮಸ್. ಅದ್ರ ಪಕ್ಕದಲ್ಲಿ ನಿಮ್ಗೆ 5 ಕಿಲೋಮೀಟರ್ ಅಲ್ಲಿ ನಮ್ದು ಮ್ಯಾನುಫ್ಯಾಕ್ಚರ್ ಕಂಪ್ನಿನೇ ಇದೆ. ಆಲ್ಮೋಸ್ಟ್ ನಮ್ದು ಹಾವೇರಿ ಆಗ್ಲಿ, ಗದಗ ಆಗ್ಲಿ, ಹುಬ್ಳಿ ಆಗ್ಲಿ, ಧಾರವಾಡ ಆಗ್ಲಿ ಪ್ರತಿಯೊಂದನ್ನ ಬ್ರಾಂಚ್ ಓಪನ್ ಮಾಡಿದೀವಿ. ಅಲ್ಲೂ ಅದು ನೀವು ಮುಖಾಂತರ ಹೋಗಿ ಮೀಟ್ ಮಾಡಬಹುದು. ಇಲ್ಲಪ್ಪ ಅಂತ ಡೈರೆಕ್ಟ್ ನೀವು ಕಾಂಟ್ಯಾಕ್ಟ್ ನಂಬರ್ ನಮ್ಮ ಕಂಪ್ನಿಗೆ ಬಂದು ವಿಸಿಟ್ ಮಾಡಬಹುದು. 100% ಸರ್. ಅದಕ್ಕೆ ಕಾಲ್ ಮಾಡಿದ್ರೆ ನಿಮ್ಗೆ ಎಲ್ಲ ಡೀಟೇಲ್ಸ್ ಸಿಗ್ಬಿಡುತ್ತೆ. ಓಕೆ ಸರ್, ಒಳ್ಳೆ ಇನ್ಫಾರ್ಮೇಶನ್ ತಿಳಿಸ್ಕೊಟ್ರಿ. ಧನ್ಯವಾದ ಸರ್. ಥ್ಯಾಂಕ್ ಯು ಸರ್.